ಗಣತಿ ಬಿಡುಗಡೆಗೆ ಬಿಜೆಪಿಯಿಂದ ಹೋರಾಟಕ್ಕೆ ಸಿದ್ಧತೆ ಆಗ್ತಾ ಇದೆ. ಶೀಘ್ರದಲ್ಲಿ ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ಚಿಂತನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಜಾತಿ ಗಣತಿ ಬಿಡುಗಡೆಗೆ ಬಿಜೆಪಿಯಿಂದ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇದನ್ನ ಸದನದ ಒಳಗೂ ಕೂಡ ಪ್ರಶ್ನೆ ಮಾಡಬೇಕು, ಹೊರಗೂ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆ ನಡೆಸ್ತಾ ಇದೆ. ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 450 ಕೋಟಿ ವೆಚ್ಚದಲ್ಲಿ ಮಧುಸೂದನ ಆಯೋಗ ಮಾಡಲಾಯಿತು, ಹಣವನ್ನು ಕೂಡ ಖರ್ಚು ಮಾಡಲಾಯಿತು. ಆದರೂ ಕೂಡ ವರದಿಗೆ ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ? ನೂತನ ಮುಖ್ಯಮಂತ್ರಿ ಈ ಬಗ್ಗೆ ಒಂದು ಶಬ್ದ ಕೂಡ ಮಾತನಾಡ್ತಾ ಇಲ್ಲ. ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗೋದು ಬೇಡವಾ? ಅದನ್ನ ತಿಳಿಯುವಂತಹ ಆಸಕ್ತಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. 50 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚನ್ನ ಮಾಡಿ ಮಧುಸೂದನ್ ನಾಯಕ್ ವರದಿಯನ್ನ ಸರ್ಕಾರ ಸಮೀಕ್ಷೆನ ಏನ್ ಮಾಡಿತ್ತು. ಹತ್ತತ್ರ 8-9 ತಿಂಗಳಾದ ನಂತರವೂ ಕೂಡ ಈ ವರದಿಯನ್ನ ಸರ್ಕಾರ ಮಂಡಿಸ್ಲಿಕ್ಕೆ, ಕ್ಯಾಬಿನೆಟ್ಗೆ ತರಲಿಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇರುವಂತದ್ದು ಹಲವು ರೀತಿಯಾದಂತಹ ಅನುಮಾನಗಳಿಗೆ, ಊಹಾಪೋಹಕ್ಕೆ ಇವತ್ತು ಕಾರಣ ಆಗ್ತಾ ಇದೆ. ರಾಜ್ಯದ ಜನರ ತೆರಿಗೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬಳಸಿ 450 ಕೋಟಿ ರೂಪಾಯಿಯನ್ನ ಈ ಒಂದು ಸಮೀಕ್ಷೆಗೆ ಸರ್ಕಾರ ಬಳಸ್ಕೊಂಡಿದ್ರು ಕೂಡ ಯಾಕೆ ಈ ವರದಿಯನ್ನ ಸರ್ಕಾರ ಮಂಡಿಸಲಿಕ್ಕೆ ಹಿಂದೇಟಾಗ್ತಾ ಇದೆ? ನೂತನ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಒಂದು ಶಬ್ದವನ್ನು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ಅವರಿಗೆ ಹಿಂದುಳಿದ ವರ್ಗದ ಬಗ್ಗೆ ಅಥವಾ ರಾಜ್ಯದ ಹಿಂದುಳಿದ ವರ್ಗದ ಕುರಿತಂತೆ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗಳು ಏನಾಗಿತ್ತು ಇದನ್ನ ತಿಳಿದುಕೊಳ್ಳುವಂತ ಆಸಕ್ತಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ವಾ? ಈ ಎಲ್ಲ ರೀತಿಯಾದಂತಹ ಅನುಮಾನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೇವೆ. ಸರ್ಕಾರ ತಕ್ಷಣ ಈ ವರದಿಯನ್ನ ಬಿಡುಗಡೆ ಮಾಡಬೇಕು, ವಿಧಾನಸಭೆಯಲ್ಲಿ ಮಂಡಿಸಬೇಕು. ಸಾರ್ವಜನಿಕ ಚರ್ಚೆಗೆ ಇದನ್ನು ಬಿಡೋದ್ರ ಮುಖಾಂತರ ಸರ್ಕಾರದ ಕಾರ್ಯಕ್ರಮಗಳು ಇದರ ಅಂಕಿಅಂಶಗಳ ಆಧಾರದಲ್ಲೇ ನಡಿಬೇಕು. ಅಂಕಿಅಂಶಗಳೇ ಸರಿಯಾಗಿಲ್ಲದಲೇ ಸರ್ಕಾರದ ಯಾವ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಧುಸೂದನ್ ನಾಯಕ್ ವರದಿಯನ್ನ ಜಾರಿಗೆ ತರಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದೆ ಅನ್ನುವಂತ ಅನುಮಾನಗಳನ್ನ ಸರ್ಕಾರ ನಿವಾರಿಸಬೇಕು ಅನ್ನುವಂತ ಆಗ್ರಹವನ್ನ ನಾನು ಮಾಡ್ತೇನೆ. 450 ಕೋಟಿ ರೂಪಾಯಿ